ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್. ನಾನಿವತ್ತು ಕಂಪ್ಯೂಟರ್ ಕ್ಲಾಸ್ಗೆ ಬಂದಿದ್ದೀನಿ. ಗಾಯ್ಸ್, ಇವತ್ತು ಕಂಪ್ಯೂಟರ್ ಕ್ಲಾಸಲ್ಲಿ ಬಿರಿಯಾನಿ ಆಮೇಲೆ ಇನ್ನೇನು ಕಬಾಬ್, ಬಿರಿಯಾನಿ ಆ್ಯಂಡ್ ಕಬಾಬ್ನ ಮಾಡ್ತಾ ಇದ್ದಾರೆ. ಇದನ್ನ ಯಾವತ್ತು ಮಾಡಬೇಕಿತ್ತು ಅಂದರೆ ಹೊಸ ವರ್ಷದ ದಿನನೇ ಮಾಡಬೇಕಿತ್ತು. ಅವತ್ತು ಭೀಮಾ ಕೊರೆಂಗಾವ್ ಇತ್ತಲ್ವಾ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತೆಲ್ಲರೂ ಬಂದಿದ್ದಾರೆ ಗೈಸ್. ತೋರಿಸ್ತೀವಿ. ರಂಜಿತ್ ನೋಡಿ ಗೈಸ್, ರಂಜು ಪಾತ್ರೆ ಇಟ್ಕೊಂಡಿದ್ದಾಳೆ. ಇವಳು ಯಾಕೋ ವೆಸ್ಟ್ ಬಾಡಿ ಥರ ಆಡ್ತಾ ಇದ್ದಾಳೆ ನೋಡಿ ಗೈಸ್. ಹೆಂಗ್ ಜಗಳ ಆಡ್ತಾ ಇದ್ದಾರೆ. ಜಸ್ಟ್ ಬಿರಿಯಾನಿ ಮಾಡೋದಕ್ಕೆ ಈ ಥರ ಜಗಳ ಆಡ್ತಾರೆ. ಓಕೆ, ಬನ್ನಿ ಮಾಡೋಣ. ನಾನು ತುಂಬಾ ಕ್ಯೂಟ್ ಆಗಿದ್ದೀನಿ. ಯಾನ್ನ ಅಂತ ನನ್ನ ಹೆಸರಲ್ಲ. ಜಾಸ್ತಿ ಡೈಲಾಗ್ ಹೊಡೆದಿದ್ದಾಯ್ತು. ನಡೀರಿ ಬಿರಿಯಾನಿ ಮಾಡಿ ಗೈಸ್. ಬಿರಿಯಾನಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಶುಂಠಿ ಮಾಡ್ಕೊಂಡು ಸುಳ್ಳು ತುಂಬಾ ಗೋಲ್ಗಪ್ಪ ತಿಂತಾ ಇದ್ಲು. ಇವಾಗ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಬೋರ್ಡೆ ಬಿಡ್ತಾ ಇದ್ದಾಳೆ. ಚಿಕನ್ ತೊಳೆಯಕ್ಕೆ ಹೋಯ್ತಾ ಇದ್ದೀನಿ. ತಡೀರಿ ಗ್ಯಾಸ್ ತೋರಿಸ್ತೀನಿ. ರಂಜಿತ್ ತೋರಿಸ್ಬೋದಾ? ಅಲ್ಲ ಅದ ಕಾಯ್ಸ್, ಇಲ್ಲಿ ಚಿಕನ್ ತೊಳೆಕ್ ಬಂದ್ವಿ. 2 kg ಅಂತಿದ್ದಾರೆ ನೋಡ್ರಿ. 1 kg ಇಲ್ಲ ಇಲ್ಲಿ. ಎಷ್ಟು ಕೆಜಿ ಚಿಕನ್ ಇಲ್ಲ ಗಾಯ್ಸ್, ನಾವು ಹೆಲ್ಪ್ ಮಾಡ್ತಾ ಇದೀವಿ. ಅವ್ಳು ಸುಳ್ಳು ಹೇಳ್ತಾ ಇದ್ದಾಳೆ. ಸರ್ ಬೇಕು ಅಂತ ಒಂದು ಡೈಲಾಗ್ ಬಿಟ್ರು. ಓ, ಅವ್ರೆಲ್ಲ ಬಂದ್ರೆ ಹಿಂಗ್ ಕೊಡಷ್ಟು ಬಿರಿಯಾನಿ ಮಾಡ್ತೀಯ? ಅಂದ್ರೆ ನಮ್ಮನ್ನೆಲ್ಲ ಸಾಯಿಸೋ ಪ್ಲಾನ್ ಮಾಡ್ತಾ ಇದ್ದೀರಾ? ಚಿಕನ್ ತೊಳೆ ಮುಂಚೆ ಗಾಯ್ಸ್, ಚಿಕನ್ ತೊಳಿತಾಳೆ ನೋಡಿ ಗಾಯ್ಸ್. ಸುಮಾ ಬಿರಿಯಾನಿ ಮಾಡೋದ್ರಲ್ಲಿ ಫಸ್ಟ್ ಬರ್ತಾಳೆ. ಯಾವಾಗ್ಲೂ ಒಂದ್ಸಲ ಬಿರಿಯಾನಿ ಮಾಡಿದ್ದು ಚೆನ್ನಾಗಿ ಮಾಡಿದ್ಲು. ಇನ್ನೊಂದ್ಸಲ ತೊಳಿ ನೀಟಾಗಿ. ತೊಳಿ ಪರವಾಗಿಲ್ಲ, ನನ್ಗೆ ಹಣ ಹೋದ್ರೂ ಪರವಾಗಿಲ್ಲ, ಎಡಿಟ್ ಮಾಡ್ಕೊಡ್ತೀನಿ. ಇನ್ನೇನಾಗ್ಲಿ ಅವಳಿಗೆ. ಗೈಸ್, ಹೆಂಗ್ ಆಡ್ತಿದ್ದಾಳೆ ನೋಡಿ ಗೈಸ್. ಅವ್ನು ಯಾರ ಕಡೆ ಚಿಕನ್ ತೊಳ್ಕೊ ಬನ್ನಿ ಅಂದ್ರೆ ಒಂದೊಂದ್ ಪೀಸ್ ತಗೊಂಡು ಉಜ್ಜಿ ತಗೊಂಡು ಹೋಗೋ. ಅಲ್ಲೆಲ್ಲ ಮೊದ್ಲೇ ಗುಡಿಸ್ಕೋಬೇಕಾಯ್ತು. ಬಿರಿಯಾನಿ ಮಾಡಕ್ ಬಂದ್ರೆ ಕಸ ತೊಳೆಯಕಲ್ಲ. ಬಿರಿಯಾನಿ ಹೆಂಗ್ ಮಾಡ್ತಾಳೆ? ನಮ್ ಸುಮಾ ಆಲ್ಮೋಸ್ಟ್ ಯಾವಾಗ್ಲೂ ಚೆನ್ನಾಗೇ ಮಾಡ್ತಾಳೆ ಬಿರಿಯಾನಿ. ಈ ಸತಿ ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ. ಯಾರನ್ನ ಅಷ್ಟೇ ಬಿಲ್ಡಪ್ ಕೊಟ್ಬಿಟ್ಟು ಆಮೇಲೆ ಉಪ್ಪು ಖಾರ ಜಾಸ್ತಿ ಆದ್ರೆ ಮಕ್ಕ ಹೋಗಿತಾರೆ. ಎಲ್ಲ ಅವ್ರು ಏನು ಕಟ್ ನೋಡಿ ಫ್ರೆಂಡ್ಸ್, ಕಟಿಂಗ್ ಮಾಸ್ಟರ್ಸ್ ಪಪ್ಸಿ ಲವರ್ ನೋಡಿ ಗೈಸ್ ಇವರಿಬ್ರು. ನನಗೆ ಕೆಲಸ ಹೇಳ್ತಾವ್ರೆ, ತಡೀರಿ ತಗೊಂಡೋಯ್ತೀನಿ ಚಿಕನ್. ಐ ತಗೊಳೆ ಬಡ್ರು ಲೇ ತಗೋ
ಎತ್ಕೋ ಬಾ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ. ಆಫ್ ಮಾಡು. ಹಿಡ್ಕೊಳ ಇಲ್ಲಿ ಕಪ್ಪಿ. ನಾನು ಮೊಬೈಲ್ ಇಟ್ಕೋತೀನಪ್ಪ. ಯಾಕೆತ್ತು ಅವ್ ಹಾಕಂತಾರ ನೋಡಿ ಕೆಲಸ ಹೆಂಗೆ ಎತ್ಕೊಳ್ತಾಳೆ. ಹಾಡನ್ನು ಹೇಳುತ್ತಾ ಬಿರಿಯಾನಿ ಮಾಡುತ್ತಾ ಬಟ್ಲ ಹಿಕ್ಕೊಂಡಿದ್ದವಳೆ. ಮುಂಚು ಚಿಕನ್ ಮೇಲೆ ಫಸ್ಟು ಸುಮ ಮಾಡೋ ಬಿರಿಯಾನಿ ತಿಂದ್ರೆ ನೀವು ಸಮಾಗಿ ಹೋಗ್ತೀರಾ. ಅದಂತೂ 100% ನಿಜ. ರಂಜು ಈ ಪೂರಿ ಓಪನ್ ಮಾಡ್ಬೋದಾ? ನೋಡಿ ಗೈಸ್, ಅದೊಳಗೆ ಈ ಪೂರಿಗಳನ್ನ ಈ ತರ ಇಟ್ಟಿದ್ದಾರೆ. ನಾನು ಒಂದ್ ತಿಂದ್ರೆ ಇವಳು ಡಯಟ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾವಳಲ್ಲ. ಪೀಸ್ ಕೊಡ್ತೀನಿ. ಗೈಸ್ ಚಿಕನ್ ಎಲ್ಲ ತಗೊಬಂದವ್ರೆ, ಸಾಮಾನೆಲ್ಲ ತಗೊಬಂದವ್ರೆ. ಮೇಯ್ನು ಚಾಕೆ ಇಲ್ಲ. ಬಾ ನೀನು ಮುಚ್ಕೊಂಡು. ಹೋಗು ಪಟ ಪಟ ಅಂತವ ಹುಸಿ ಹುಚ್ಚಿ ಬರ್ಸಕ್ಕಲ್ಲ ಬಾದಾಗಿ ಏನು ಒಪ್ಕೊಳ್ಳ ಬರ್ತದೆ ಮಾಡಕ್ಕೆ. ಮೇನ್ ಐಡಿಯಾ ಕೊಡೋದೇ ಇವಳು. ನೋಡಿ ನೀನು ಬೈಸ್ಕೊಬಿಡೋಣಂತೆ. ಐಡಿಯಾ ಕೊಡಕ್ ಕೊಟ್ಬಿಟ್ಟು ಬರಲ್ಲ ಹೊರಗೆ ಹಾಕ್ತಾಳ. ನಮ್ಮನ್ನ ಜೀವ ತಿಂತಾಳೆ. ಶುಂಠಿ ತರಿಸ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದವ್ರೆ ಕಂದ. ಚಾಕ್ ತಗೋಬೇಕೈತಿದ್ವಿ. ಸಾಕು ತಗೊಬರಕ್ಕೆ ಮನೆಗೆ ಹೋಯ್ತಿದ್ವಿ ಗೈಸ್. ಕಂಪ್ಯೂಟರ್ ಕ್ಲಾಸಿಂದವ ನಗು ಬರ್ತದೆ, ಸಿಟ್ಟು ಬರ್ತದೆ ನನ್ನ ಕಂಡ್ರೆ. ಶುಂಠಿಯಾ? ಇದ್ರ ಒಂದು 2 ರೂಪಾಯಿ ತಗೋಣ. ಬೆಳ್ಳುಳ್ಳಿ ಅಂತ ರುಬ್ಕೊಳ್ಳೋಣ. ಈ ಪೇಸ್ಟ್ ಬರೋಕ್ಕಿಲ್ಲ ಬಂದು. ಸರಿ ನೋಡಿ. ಮತ್ತೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಚಾಟ್ ತಗೋಬರೋಣ. ನಮ್ಮ ಮಟ್ರಿಗೆ ಆಸೆ ಆಗ್ಬಿಡ್ತು. ಗೋಲ್ಗಪ್ಪ ನೋಡ್ಬಿಟ್ಟು ಗೈಸ್, ನಾನು ಫಸ್ಟು ಗೋಲ್ಗಪ್ಪ ತಿಂತಾನೆ ಇರಲಿಲ್ಲ. ಯಾಕೋದ ತಿನ್ನೋಷ್ಟು ಸ್ಟಾರ್ಟ್ ಮಾಡಿತ್ತು. ಇವಳೇ ನನಗೆ ಅಭ್ಯಾಸ ಮಾಡಿಸಿತ್ತು. ನಾನು ಟೇಸ್ಟೇ ಮಾಡ್ತಿದ್ದಿಲ್ಲ, ಬರೀ ಪಾನಿಪುರಿ ತಿಂದಿವ್ನು ಅಷ್ಟೇ. ಯಾವಾಗಲೂ ಒಂದ್ಸಲ ರೇರಾಗಿ ತಿಂತಿದ್ದೆ. ಇವಾಗ ಗೋಲ್ಗಪ್ಪ ಡೈಲಿ ತಿನ್ಬೇಕು ಅಂತ ಅನಿಸ್ತದೆ. ಅದೇನೋ ಗೊತ್ತಿಲ್ಲ, ಹುಡುಗಿಗೆ ಅದೇ ಇಷ್ಟ. ಒಬ್ರು ಕಮೆಂಟ್ ಹಾಕ್ಬಿಟ್ಟು ತಿಂತೀನಿ ಗೋಲ್ಗಪ್ಪ ಇದೆಯಾ ಕಣವ. ಗೈಸ್, ನನ್ನ ಗೋಲ್ಗಪ್ಪ ಥರ ಇದಿಲ್ಲ, ಅಣ್ಣ ಅವ್ರ ಅಪ್ಪನ ಥರ ಇದೆಯಾ ಅಂತ ಅರ್ಥ ಇಲ್ದಿರೋ ಹುಚ್ಚಿ. ನಗದಿಲ್ಲ, ಬೇರೆಯವ್ರಿಗೆ ಹೇಳಿದ್ರೆ ನಗಡಿವಿ. ಶಳಾಪ್. ನಮಗೆ ಸತ್ಯ. ಆಲ್ಮೋಸ್ಟ್ ಮಳೆ ಶುಂಠಿ ಬೇರೆ ಶುಂಠಿ ಬೇರೆ ತಂದ್ಕೊಟ್ಟಿಲ್ಲ ಗೈಸ್. ನಮ್ಮ ಮನೆಯಿಂದನೇ ಶುಂಠಿ ತಗೊಂಡು ಹೋಗ್ಬೇಕು. ನಮ್ಮ ಅಮ್ಮ ಎಲ್ಲಿ ಹೋಯ್ತಿದ್ದೀನಿ ಅಂತ ಭಯ ಆಯ್ತಾ. ತಿನ್ಬಿಟ್ರೆ ನಮ್ಮ ಮಮ್ಮಿಗೆ ನಾನು ಹೆದರ್ಕೋಬೇಕಲ್ಲ. ಬೇಕು ಅಂತಂದ್ರೆ ನಮ್ಮ ಅಮ್ಮ ಇದನ್ನೇ ಗೊತ್ತಿದ್ದಾರೆ. ನೋಡೋಣ ನಮ್ಮ ಅಮ್ಮ ಇದ್ರೆ ಬೈತಿರ್ತೀವಿ. ನೋಡಿ ಇಲ್ಲಿ ಶುಂಠಿ ತಗೊಂಡಿದ್ದೀನಿ ನಮ್ಮ ಮನೇಲಿ. ನಮ್ಮ ಅಮ್ಮ ಇತ್ತಿಲ್ಲ ಗೈಸ್. ನಮ್ಮ ಅಮ್ಮ ಇದ್ದಿದ್ರೆ ಸರಿಯಾಗಿ ಬೈದ್ಬಿಡೋದು. ದುಡ್ಡಾಕ್ಬಿಟ್ಟು ಮತ್ತೆ ಕೂಡ ಶುಂಠಿ ತಗೊಂಡೋಯ್ತೈತೆ ಅಂತ ಬೈಯೋದು. ಹಲೋ, ಚಾಕೆ ಎಷ್ಟು ಹಬ್ಬ ಗೊತ್ತಾ? ಏನು ಕಟ್ ಮಾಡೋಕ್ಕೆ? ಈರುಳ್ಳಿ ಎಲ್ಲ ಕಟ್ ಮಾಡ್ಬೋದು.
ನಾನು ಅದರಲ್ಲೇ ಡೈಲಿ ಕಟ್ ಮಾಡೋದು.